ರೇ ಜಾಜಿ ಜಂಬಲ್ತಿದ್ದೇವ್ರೆ ನಿಮ್ಮ ರೂಮಲ್ಲಿ ಇನ್ನೊಂದು ಬೆಡ್ಶೀಟ್ ಇದೆ ಕೊಡ್ರಿ. ರೇ ಜಾಜಿ ಜಂಬಲ್ತಿದ್ದೇವ್ರೆ ಜಾಜಿ ಜಂಬಲ್ತಿದ್ದೇವ್ರೆ. ಓ ಮೈ ಗಾಡ್, ಇಷ್ಟೊತ್ತಲ್ಲಿ ನನ್ನ ಬೆಡ್ರೂಮ್ ಒಳಗಡೆ ಎಂಟ್ರಿ ತಗೊಂಡಿದ್ರಲ್ಲ, ಹೌ ಡೇರ್ ಯು. ಅರೆ ಹೊರಗಡೆ ಸಿಕ್ಕಾಪಟ್ಟೆ ಚಳಿ ಆಗ್ತಿದೆ ಕಣ್ರಿ, ಬೆಡ್ಶೀಟ್ ಕೊಡ್ರಿ. ಈ ಬೆಡ್ಶೀಟ್ ನ ನಿಮಗೆ ಕೊಟ್ರೆ ನಾನೇನ್ ಮಾಡ್ಲಿ? ಒಂದು ನಿಮಿಷ ಕಾಳಿಗಿರಿ ಹೇಳ್ತೀನಿ. ವೈ ಹೇಳ್ತೀನಿ ಹೇಳಿರಿ. ಹಂಗಾರೆ ಬನ್ನಿ ಇಲ್ಲೇ ಪಕ್ಕದಲ್ಲಿ ಮಲ್ಕೊಳ್ಳಿ, ಒಂದೇ ಬೆಡ್ಶೀಟ್ ಎಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಅಭಿ ಗೆಟ್ ಅಪ್, ಅರೆ ಗೆಟ್ ಅಪ್. ಆಕಾಶ ತಲೆ ಮೇಲೆ ಬಿಡ್ಲಿ, ಭೂಮಿ ಬಾಯ್ ಬಿಡ್ಲಿ, ನಾನು ಮಾತ್ರ ಈ ಜಾಗ ಬಿಟ್ಟು ಕದಲಲ್ಲ ಕಣ್ರಿ. ಹೌದಾ, ಮಾಡ್ತೇನೆ ತಾಳಿ. ಪದ್ದು ಬಿಡ್ಲಾ? ಜಂಜಿತ್ಗೆ ಇಷ್ಟೊತ್ತಲ್ಲಿ ನಮ್ಮನ್ನ ಯಾಕೆ ಕರೆದಿದ್ದು? ಟೇಕ್ ದಿಸ್ 200. ಪದ್ದು ಇಷ್ಟೊತ್ತಲ್ಲಿ ಯಾವ ಮಸಾಲೆ ದೋಸೆ ಹೋಟ್ಲು ತೆಗ್ದಿರುತ್ತೋ? ಬಸ್ ಸ್ಟ್ಯಾಂಡಲ್ಲಿರೋ ಹೋಟ್ಲು ತೆಗ್ದಿರ್ತು. ಹೋಗ್ಬೇಡ. ನಿಮ್ಮಿಬ್ಬರಿಗೂ 200 ಕೊಟ್ಟಿದ್ದು ಹೋಗಿ ಮಸಾಲೆ ದೋಸೆ ತಿನ್ಕೊಂಬರಕ್ಕಲ್ಲ. ಹಾಬಿ ಬಂದು ಇಲ್ಲಿ ಬಿತ್ಕೊಂಡಿದ್ದಾರೆ. ನೀವಿಬ್ರು ಒಂದಾಗ್ಬಿಟ್ರ? ಹಾಗಿದ್ರೆ ನಿಮ್ಗೆ ತುಂಬಾ ಕಷ್ಟ ಆಗುತ್ತೆ. ಡೋಂಟ್ ಟಾಕ್ ರಮೇಶ್. ಹಾಬಿನ ಎತ್ಕೊಂಡು ಹೋಗಿ ಮನೆಯಿಂದ ಆಚೆ ಬಿಸಾಕ್ರ. ಯಾಕ್ರ ನಮ್ಮ ಯಜಮಾನ್ರಿ ಆಚೆ ಚಿಲ್ಕ ಹಾಕಿದ್ರಿ? ಈ ಸರಿ ರಾತ್ರಿನಲ್ಲಿ ಜಾಜತ್ಗೆ ರೂಮ್ಗೆ ಹೋಗ್ಬಿಟ್ಟು ರೇ ಜಾಜಿ ಜಂಬಲ್ದಿನವ್ರೆ ಬೆಡ್ಶೀಟ್ ಕೊಡ್ರಿ ರೇ ಒಂದೇನು ಬೆಡ್ಶೀಟ್ ಕೊಡ್ರಿ ಅಂತ ಕೇಳಿದ್ರೆ ನಾವು ಸುಮ್ಮನಿರ್ಬೇಕಾ? ಅಷ್ಟಾಗಿದ್ರೆ ಪರವಾಗಿಲ್ಲ ಕಣ ಬಿಟ್ಲಾ. ಜಾಜಿ ಅವ್ರ ಮಲ್ಗೋ ಹಾಸಿಗೆ ಮೇಲೆ ಮಲಗ್ಬಿಟ್ಟಿದ್ದಾರೆ, ಅದಕ್ಕೆ ತಕೊಂಡು ಹೊರಗಡೆ ಹಾಕಿರೋದು. ನೋಡು, ಏನಾದ್ರೂ ನೀನು ಬಾಗಿಲು ತೆಗೆದಿಯೋ ನನ್ನ ಹೊರಗೆ ಹಾಕ್ತೀರಾ? ಇಲ್ಲ, ನಿನ್ನ ಅಡ್ಗೆ ಮನೆ ತಳ್ಳಿ ಬೀಗ ಹಾಕ್ಬಿಡ್ತೀನಿ. ರೇ ಚಂಪಾ, ಯಾರೇ ಇದು ಇಲ್ಲಿ ಬಿತ್ಕೊಂಡಿರೋದು? ನೀನ್ ತಂದು ತಿನ್ಸಿ ವರ್ಷು. ಅತ್ತೆ ಸರಿಯಾಗಿ ನೋಡಿ, ಇದು ನಿಮ್ಮ ಮಗ. ಗಂಡುಗಲಿ ವಂಶದ ಕಟ್ಟ ಕಡೆಯ ತುಂಡು ಬೆಂಡಾಗಿ ಮುದುಳ್ಕೊಂಡು ಮಲಗಿಬಿಟ್ಟಿದ್ಯಲ್ಲ. ಲೇ ಮಗನೇ, ಏನಾಗಿದೆಯೋ ನಿನ್ಗೆ? ಯಾಕೋ ಇಲ್ಲಿ ಬಿತ್ಕೊಂಡಿದೀಯ? ಹೇಳೋ ಹೇಳೋ. ಬೆಳಕಲ್ಲಿ ಬಿಟ್ಟಿದೆ ಆಗ್ಲೇ. ಮಾತ್ರ ರಂಗಮ್ಮ, ನಿಮ್ಮ ಮುದ್ದಿನ ಸೊಸೆ ಮಧ್ಯರಾತ್ರಿ ನಮ್ಮನ್ನ ಆಚೆ ಹಾಕ್ಬಿಟ್ರು. ನಾವೀಗ ಅನಾಥರು. ನೀನುವಾಗ ನೀನ್ ಯಾಕೋ ಅನಾಥ ಆಗ್ತೀಯ? ನೀನಾದ್ರೂ ಒಂದು ಮಾತು ಹೇಳ್ಬಾರ್ದಿತ್ತೇನೆ? ಗಂಡ ಹೆಂಡತಿ ಜಗಳ ಆಡ್ತೆ, ಅವ್ರವ್ರು ಕಚ್ಚಾಡ್ತಾರೆ, ಆಮೇಲೆ ಒಂದಾಗ್ತಾರೆ. ಅದಕ್ಕೆ ನಾನ್ ತಲೆ ಹಾಕ್ಲಿಲ್ಲ. ಇವರಿಬ್ರು ಒಂದಾಗೋದ್ ನಾ ಕಾಣ್ನೆ. ಯಜಮಾನ್ರದೇ ತಪ್ಪು ಅತ್ತೆ. ಚಳಿ ಆಗ್ತಾ ಇದೆ, ಬೆಡ್ಶೀಟ್ ಬೇಕು ಅಂತ ಅವ್ರ ರೂಮ್ಗೆ ಯಾಕೆ ಹೋಗ್ಬೇಕಾಗಿತ್ತು? ಅಡ್ಗೆ ಮನೆಗೆ ಬಂದಿದ್ರೆ ಆಲೂಗಡ್ಡೆದೋ ಈರುಳ್ಳಿದೋ ಚೀಲ ಕೊಡ್ತಿರ್ಲಿಲ್ವಾ? ಲೇ ಮಗನೇ, ಎದ್ದು ಒಳಗ್ ಬಾಲ. ಮಾತ್ರ ರಂಗಮ್ಮನವ್ರೆ, ಕಟ್ಕೊಂಡಿರೋ ಹೆಂಡ್ತಿನ ಕತ್ತಿಡ್ದು ಆಚೆ ತಳ್ಳಿದ್ಮೇಲೆ ನಾನು ಯಾಕೆ ಆ ಮನೆ ಒಳಗಡೆ ಬರಲಿ? ಈ ಕ್ಷಣದಿಂದ ನಮಗೂ ಮತ್ತು ಈ ಮನೆಗೂ ಋಣಾನುಬಂಧ ಮುಗಿದೋಯ್ತು. ಯಾಕೋ ಯಾಕೋ ಹೀಗೆಲ್ಲ ಮಾತಾಡ್ತಾ ಇದ್ದೀಯಾ? ಮತ್ತಿನ್ನೇನ್ರಿ ರಂಗಮ್ಮ, ಇಂಥವ್ರನ್ನ ತಂದು ನನಗೆ ಕಟ್ಟಿ ಅಂತ ನಾನೇನಾದ್ರೂ ನಿಮ್ಮ ಕೈ ಕಾಲು ಹಿಡ್ಕೊಂಡಿದ್ನ? ನೋಡಿ, ಇವ್ರನ್ನ ಕಟ್ಕೊಂಡಿದ್ದು. ನನಗೆ ಮನೆಯಲ್ಲೂ ಜಾಗ ಇಲ್ಲ, ಅವ್ರ ಮನ್ಸಲ್ಲೂ ಜಾಗ ಇಲ್ಲ, ಬೆಡ್ರೂಮಲ್ಲೂ ಜಾಗ ಇಲ್ಲ. ಅಂದ್ಮೇಲೆ ನಾನು ಎಲ್ಲಿಗೆ ಹೋಗ್ಬೇಕು? ಮಗನೇ, ನೀನೇನು ಹೆದರ್ಕೊಳ್ಬೇಡ, ನಾನು ನಿನಗೆ ನ್ಯಾಯ ಕೊಡಿಸ್ತೀನಿ. ಎಷ್ಟೇ ಆಗಲಿ ನೀನು ನನ್ನ ಮಗ. ಮಗನೇ ಇಲ್ಲಿದ್ದ ಮೇಲೆ ನಾನು ಯಾಕೋ ಒಳಗಿಲ್ಲಲ್ಲಿ, ನಾನು ಇಲ್ಲೇ ಇದ್ದೀನಿ. ಚಂಪಾ, ಟಿವಿ ಚೆನ್ನಾಗಿ ಕಳಿಸೆ. ಗಂಡ ಹೆಂಡತಿಗಳನ್ನ ಹೈಲೈಟ್ ಮಾಡ್ತಾರೆ ನೋಡಿ, ಜನ ಎಲ್ಲ ಜಾಜಿ ಮುಖಕ್ಕೆ ಥು ಅಂತ ಉಗಿತಾಳೆ. ಪ್ರಿಯ ವೀಕ್ಷಕರೇ, ಪಾಂಡುರಂಗ ಅವ್ರಿಗೆ ತೊಂದರೆ ಆಗಿದೆ ಅನ್ನೋದು ಹಳೆ ವಿಷಯ. ಈಗ ಹೊಸ ತೊಂದರೆ ಏನು ಅನ್ನೋದನ್ನ ಕೇಳೋಣ. ಈ ಮನೆ ಯಜಮಾನರಾದಂತಹ ಪಾಂಡುರಂಗ ಅವ್ರನ್ನ ನಾಯಿ ಕಟ್ ಹಾಕೋ ಜಾಗದಲ್ಲಿ ಹಾಕಿದ್ದಾರೆ. ಅವ್ರ ಕತ್ತಲ್ಲಿ ಚೈನ್ ಇಲ್ಲ, ನೆಲದ ಮೇಲೆ ಗೋಣಿ ತಾಟಿಲ್ಲ. ನಮಸ್ಕಾರ ಪಾಂಡುರಂಗ ಅವರೇ. ಬೆಂಕಿ ಕ್ರಿಯಾ ನಿಮ್ಮ ನಮಸ್ಕಾರಕ್ಕೆ. ಕಟ್ಕೊಂಡಿರೋ ಹೆಂಡತಿ ಕಣ್ರಿ, ರಾತ್ರಿ ಅಂದ್ರೆ ಮಧ್ಯರಾತ್ರಿ ನನ್ನ ಆಚೆ ತಳ್ಳಿದಾಳೆ. ಹೇಳಿ ಚಳಿಗಾಲ ಕಣ್ರಿ, ಏಕಿ ಚಳಿ ಅಟಕಾಯಿಸ್ಕೊಂಡ್ಬಿಡ್ತು ಅಂದ್ರೆ ನಾನು ಅದು ಏನನ್ನು ಒದ್ಕೊಳ್ಳಿ, ಯಾರನ್ನ ತಬ್ಕೊಳ್ಳಿ. ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬಿಟ್ರು ಸಾಕು. ನೀವು ಟಿವಿ ಚಾನಲ್ ಅವರು ಬೆಳಗ್ಗೆಯಿಂದ ಸಂಜೆವರೆಗೂ ಅದನ್ನ ಹಿಡ್ಕೊಂಡು ಉಜ್ಬಿಡ್ತೀರಾ, ಗಂಡು ಮಕ್ಕಳು ತೇಜ ಉಜ ಮಾಡ್ಬಿಡ್ತೀರಾ. ಈಗ ಗಂಡು ಮಗ ಕಂಡ್ರೆ ನಾನು ಕೇಳಿ ಗಂಡುಗಲಿ ವಂಶದ ಕಟ್ಟ ಕಡೆ ತುಂಡು ಮಧ್ಯರಾತ್ರಿ ಆಚೆಗೆ ಬಂದು ಬಿದ್ದಿದ್ದೀನಿ, ಚಳಿ ಆಗ್ತಾ ಇದೆ, ಏನ್ ಮಾಡ್ಲಿ? ನನ್ನ ನಿಕ್ಕೊಂಡು ನೀವೇನಾದ್ರೂ ಉಜ್ತೀರಾ? ಇಲ್ಲ. ಅಂತ ಗಣಕಾರ್ಯ ಟಿವಿ ಅವ್ರು ಯಾವತ್ತೂ ಮಾಡದೇ ಇಲ್ಲ. ನಿಮಗೆ ತೊಂದರೆ ಆಗಿದೆ ಅಂತ ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇದೆ. ಬರೀ ಮೇಲ್ನೋಟಕ್ಕೇನ್ರಿ, ಕೆಳನೋಟ ಎಲ್ಲ ನೋಟದಲ್ಲೂ ಅದು ಸಾಬೀತಾಗಿ ಹೋಗಿದೆ. ಮಧ್ಯರಾತ್ರಿ ಆಚೆ ಕಳಿಸ್ಕೊಂಡಿರೋ ಕಂಡ್ರಿ ನಾನು. ಈ ಚಳಿಯ ಹೊಡೆತ ಏನು ಅಂತ ನಿಮ್ಗೆಲ್ಲ ಗೊತ್ತಾಗ್ಬೇಕು ಅಂದ್ರೆ ಇಲ್ಲಿ ಮಳೆಗೆ ಓಡ್ಬೇಕು, ಅವಾಗ ಗೊತ್ತಾಗುತ್ತೆ. ಏನು, ಈ ಚಳಿಗಾಲದಲ್ಲಿ ರಾತ್ರಿ ಇಡೀ ನೀವು ಒಬ್ಬರೇ ಮಲ್ಕೊಂಡಿದ್ರಾ? ಹ್ಞೂ ಕಣ್ರಿ, ಇಂಥ ಚಳವಳಿಗೆಲ್ಲ ಯಾರು ಸಪೋರ್ಟ್ ಮಾಡ್ತಾರೆ ಹೇಳಿ? ಅದೇ ಟೈರಿಗೆ ಬೆಂಕಿ ಬರ್ರಪ್ಪ ಅಂದ್ರೆ ಲಕ್ಷಾಂತರ ಜನ ಬಂದು ಬೆಂಕಿ ಇಕ್ಕೇ ಬಿಡ್ತೀರಾ? ಬನ್ರಿ, ಗಂಡ್ಸಾಗಿದ್ರೆ ಬನ್ರಿ, ನಾನು ಪಕ್ಕ ಮಲಗಿ ನೋಡ್ರಿ. ನೀವು ಬರ್ತೀರಿ ಅಂದ್ರೆ ಮಲ್ಗಕ್ಕೆ? ನೀನ್ ಯಾಕಮ್ಮ ಹೇಳ್ತಾ ಇದೀಯಾ? ನಾನು ಪಾಂಡುರಂಗ ಅವ್ರನ್ನ ಮೊದ್ಲಿಂದಾನು ನೋಡ್ತಾ ಇದ್ದೀನಿ. ಇವ್ರು ತುಂಬಾ ಒಳ್ಳೆಯವರು. ಇವ್ರು ನಾನೇ ಮದ್ವೆ ಆಗಿದ್ದಿದ್ರೆ ಪ್ರಾಬ್ಲಮ್ ಇರ್ತಾ ಇರ್ಲಿಲ್ಲ. ಏನು ಹೇಳ್ತಾ ಇದ್ರ ತಾವು?
ನಿಜಾನೇ ಹೇಳ್ತಾ ಇದೀನಿ ಪಾಂಡುರಂಗ ಅವ್ರೆ, ನೀವು ಜಾಜಿನ್ ಮದ್ವೆ ಆಗೋ ಬದಲು ನನ್ನನ್ ಮದ್ವೆ ಆಗಿದ್ದಿದ್ರೆ ಈ ಚಳಿಗಾಲದಲ್ಲಿ ತೊಡೆ ಮೇಲೆ ನಿಮ್ಮನ್ನ ಬೆಚ್ಚಗ್ ಮಲಗಿಸ್ತಾ ಇದ್ದೆ. ಹೇ ಸಾಕು ಸಾಕು ಕಣ್ರಿ. ನನ್ನ ಬಗ್ಗೆ ಕರುಣೆ ಕಕಲಾತೆಯನ್ನು ಇಟ್ಟುಕೊಂಡಿರ್ತಕ್ಕಂಥ ಹೆಣ್ಣು ಮಕ್ಕಳು ಇನ್ನು ಕರ್ನಾಟಕದಲ್ಲಿ ಇದ್ದೀರಲ್ಲ, ನಿಮ್ಮೆಲ್ಲರಿಗೂ ನನ್ನ ಕೃತಜ್ಞತೆ ಕಣ್ಣೀರು. ನಾನಿನ್ನೂ ಲಕ್ಷಾಂತರ ವರ್ಷ ನಿಮ್ಗೋಸ್ಕರ ಬದುಕ್ತೀನಿ. ನನ್ನ ಮಗನಿಗೆ ಮದುವೆ ಆಗಿದ್ದು ಇಲ್ಲಿ ತನಕ ಏನು ಏನೇನೂ ಆಗಿಲ್ಲ ಕಣ್ರಿ, ಎಲ್ಲ ಅರ್ಥ ಆಗಿರ್ಬೇಕು ತಾನೆ ಮಾತಾಡಿ. ಕಡೆಗೆ ಬೀದಿಗೆ ಬಂದ್ಬಿಟ್ಟ. ಪಾಂಡುರಂಗ ಅವ್ರೆ, ನೀವೇನು ಯೋಚನೆ ಮಾಡಬೇಡಿ. ನಿಮ್ಮ ಈ ಗೋಳಿನ ಕಥೆನ ನಾವು 50 ಎಪಿಸೋಡ್ ಎಳೆದ್ಬಿಡ್ತೀವಿ. ನಿಜವಾಗ್ಲೂ ಇದನ್ನ ಪ್ರಸಾರ ಮಾಡ್ತೀಯಮ್ಮ? ಖಂಡಿತ ಪ್ರಸಾರ ಮಾಡ್ತೀವಿ. ಪ್ರಳಯ ಆಗಲ್ಲ ಅಂತ ಗೊತ್ತಿದ್ರು ಆಗತ್ತೆ ಅಂತ 50 ಎಪಿಸೋಡ್ ಎಳೆದು ವೀಕ್ಷಕರಿಗೆ ನಾವು ಥ್ರಿಲ್ ಕೊಟ್ಟಿಲ್ವಾ? ಅದೇ ರೀತಿ ಇದನ್ನು ಪ್ರಸಾರ ಮಾಡ್ತೀವಿ. ಅಲ್ಲ, ಇದರಿಂದ ವೈಯಕ್ತಿಕವಾಗಿ ನನಗೆ ಅನುಕೂಲ ಆಗುತ್ತೆ ತಾನೆ? ಖಂಡಿತ ನಿಮಗೂ ಅನುಕೂಲ ಆಗುತ್ತೆ, ನಮ್ಮ ಚಾನೆಲ್ಗೂ ಒಳ್ಳೆ ರೇಟಿಂಗ್ ಸಿಗುತ್ತೆ. ಇದರಿಂದ ಇಂಥ ಹೆಂಡತಿರು ಇದಾರ ಅಂತ ಪುರುಷರೆಲ್ಲ ಒಂದಾಗಿ ಪುರುಷ ಕ್ರಾಂತಿಗೆ ನಾಂದಿ ಆಗುತ್ತೆ. ಜಾಜ್ಯಕ್ಕೆ ನಿಮ್ ಕತೆ ಮುಗೀತು. ಅವ್ರೇನಾದ್ರೂ ಇದನ್ನ 50 ಎಪಿಸೋಡ್ ಉಜ್ಬಿಟ್ರೆ ಎಲೆಕ್ಷನ್ ಟೈಮಲ್ಲಿ ನಿಮ್ಗೆ ವೋಟ್ ಸಿಗಲ್ಲ, ನೋಟು ಸಿಗಲ್ಲ. ಮೈ ಗಾಡ್, ಈಗ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ವೇ? ನಮ್ಮ ಅಣ್ಣನ ಮನೆಯಿಂದ ಆಚೆ ಹಾಕಿದ್ ತಪ್ಪಲ್ವಾ? ಹೋಗಿ ತಪ್ಪಾಯ್ತು ಅಂತ ಕೇಳ್ಕೊಳ್ಳಿ. ಹವ್ಯಾಗ ನನ್ ಬೆಡ್ರೂಮ್ ಒಳಗಡೆ ಬರ್ಬೇಕಾಗಿತ್ತು. ಗಂಡ ಅದವನು ಬೆಡ್ರೂಮ್ ಬರಬಾರ್ದು ಅಂದ್ರೆ ಏನ್ ಚೆನ್ನಾಗಿರುತ್ತೆ? ಏನಾದ್ರೂ ಮಾಡ್ಕೊಂಡು ಹಾಳಾಗಿ ಹೋಗ್ಲಿ. ನಾನು ಈ ಮನೆಗೆ ಅಂತ ಎಷ್ಟು ಅಂತ ತಲೆ ಕೆಡಿಸ್ಕೊಳ್ಳಿ. ಮಂಡೆಲ್ಲ ತಿನ್ಕೊಂಡ್ಬಿಟ್ಟೇನಮ್ಮ. ನನ್ನಿಂದ ದೊಡ್ಡ ತಪ್ಪಾಗೋಗಿದೆ. ಐ ಆಮ್ ರಿಯಲಿ ಸಾರಿ. ಈಗ್ಲಾದ್ರೂ ನೀವು ಮಾಡಿದ ತಪ್ಪು ನಿಮ್ಗೆ ಅರ್ಥ ಆಯ್ತಾ? ಎಸ್ ನಿನ್ನೆ ಚಳಿಲಿ ಹಬ್ಬಿನ ಹೊರಗಡೆ ಹಾಕ್ಬಾರ್ದಾಗಿತ್ತು. ಐ ಆಮ್ ರಿಯಲಿ ಸಾರಿ. ಇನ್ಮೇಲೆ ನಾನು ಹಬ್ಬಿ ಜೊತೆ ಬೆಚ್ಚಗೆ ಸಂಸಾರ ಮಾಡ್ತೀನಿ. ಪಾಂಡುರಂಗ ಅವರೇ, ನೋಡಿದ್ರಾ ನಿಮ್ ಮನೇಲಿ ನಡೀತಾ ಇರೋ ಅವ್ಯವಹಾರನ ನಾವು ಟಿವಿನಲ್ಲಿ ಪ್ರಸಾರ ಮಾಡ್ತೀವಿ ಅಂತ ಹೇಳಿದ ತಕ್ಷಣ ಜಾಜಿ ಅವರು ರಾಜಿಗೆ ಬಂದ್ಬಿಟ್ಟಿದ್ದಾರೆ. ಹೋಗ್ಲಿ ಬಿಡು ಮಗನೇ, ಮನೆ ವಿಷಯ ಬೀದಿಗೆ ಬಂದ್ಲೆ ಜನ ಚಪ್ಪಲಿಸ್ಕೊಂಡು ನೋಡ್ತಾಳೆ. ಅತ್ತೆ, ಕ್ಯಾಮ್ರಾ ಮೇಲೆ ಪ್ರಾಮಿಸ್ ಮಾಡಿ ಹೇಳ್ತೀನಿ, ನಾನು ಹಬ್ಬಿನ ತುಂಬಾ ಚೆನ್ನಾಗಿ ನೋಡ್ಕೋತೀನಿ. ಪಾಂಡುರಂಗ ಅವರೇ, ಈಗೇನ್ ಹೇಳ್ತೀರಾ? ಎಲ್ಲ ಡಂಗಾಡಿ ಕಣ್ರಿ, ದಿನಕ್ಕೂ ನಾಟಕ ಆಡ್ತಾರೆ ಅವರು. ನೀವು ತಂದಿದ್ರಲ್ಲ ಕ್ಯಾಮ್ರಾನ, ಸ್ವಲ್ಪ ಸೈಡಿಗೆ ತಗೊಂಡೋಗಿ ಮತ್ತೆ ಬಾಲ ಬಿಚ್ಚಿಬಿಡ್ತಾರೆ. ಇಲ್ಲ ಅಬ್ಬಿ, ಇನ್ಮೇಲೆ ನಾನು ನಿಮ್ ಜೊತೆ ತುಂಬಾ ಚೆನ್ನಾಗಿ ಸಂಸಾರ ಮಾಡ್ತೀನಿ. ರೇ ಬಾಯಿ ಮಾತಲ್ಲಿ ಹೇಳಿದ್ರೆ ನಾನು ಕೇಳಲ್ಲ ಕಣ್ರಿ. ನಾಳೆ ನನ್ನ ಜೊತೆಗೆ ಹನಿಮೂನಿಗೆ ಬರ್ತೀರಾ? ಓಕೆ, ನಾನು ಡಿಸೈಡ್ ಮಾಡಾಗೋಯ್ತು. ನಾಳೆ ಹಬ್ಬ ಜೊತೆ ಹನಿಮೂನ್ಗೆ ಹೋಗ್ತೀನಿ. ಈಗೇನ್ ಹೇಳ್ತೀರಾ ಪಾಂಡುರಂಗ ಅವರೇ? ಆದ್ರೂ ಕೂಡ ನಮ್ಗೆ ಇನ್ನೂ ಅವ್ರ ಮೇಲೆ ನಂಬಿಕೆ ಇಲ್ಲ. ಒಂದು ಕೆಲಸ ಮಾಡಿ ಇವ್ರೆ, ನೀವು ನಾಳೆ ಬೆಳಗ್ಗೆ 6 ಗಂಟೆ ಅಷ್ಟೊತ್ತಿಗೆ ನಮ್ಮ ಮನೆಗೆ ಬಂದ್ಬಿಡಿ. ನಮ್ಮಿಬ್ಬರನ್ನ ಹನಿಮೂನಿಗೆ ಕಳ್ಸ್ಕೊಡೋ ಜವಾಬ್ದಾರಿ ನಿಮ್ದು ಕಣ್ರಿ. ಸರಿ, ನಾಳೆ ಬಂದು ನಾನು ನಿಮ್ಮಿಬ್ಬರನ್ನ ಹನಿಮೂನ್ ಕಳಿಸ್ಕೊಡ್ತೀನಿ. ಜಾಜಿ ಅವ್ರೇನಾದ್ರೂ ಹನಿಮೂನ್ ಬರಲ್ಲ ಅಂತ ಹೇಳಿದ್ರೆ ನಾನೇ ನಿಮ್ ಜೊತೆ ಬರ್ತೀನಿ. ನಾವ್ರೆ ಅದೆತ್ತಿದ್ರದು ಅದು ಯಾಕೋ ನಮ್ಮ ಹೆಂಡ್ರು ನಮ್ಮ ಜೊತೆ ಹನಿಮೂನಿಗೆ ಬಂದಂಗೆ ಕಾಣಿಸ್ತಲ್ಲ. ದಯವಿಟ್ಟು ನೀವು ಒಂದು ಸ್ವಲ್ಪ ಬಂದು ನಮ್ಮಿಬ್ರು ಹನಿಮೂನಿಗೆ ಕಳ್ಸ್ಕೊಡೋ ವ್ಯವಸ್ಥೆ ಮಾಡ್ಬೇಕಲ್ಲ. ಅಲ್ಲಿದ್ದೀರಾ? ಬರ್ತಾ ಇದ್ದೀರಾ? ಬನ್ನಿ. ಜನ ಬಿಟ್ಲಾ ಪಾಂಡುರಂಗಂಗೆ ಶುಕ್ರ ದಶೆ ಶುರುವಾಗೋಯ್ತು. ಪಾಪ ಹೋಗ್ಬರ್ಲಿ ಬಿಡ. ಬರ, ನೀವು ಹನಿಮೂನ್ಗೆ ಹೋಗ್ತೀರಿ ಖುಷಿಗೆ, ನಮ್ಗೇನಿಲ್ವಾ? ಅಲ್ಲಿಂದ ಬಂದ್ಮೇಲೆ ಎಲ್ಲ ಸೇರಿಸ್ಕೊಡ್ತೀನಿ ಬಿಡಿ. ಮಗನೇ, ಮದುವೆ ಆದ ಇಷ್ಟು ವರ್ಷಕ್ಕೆ ಈಗ ಹನಿಮೂನ್ಗೆ ಹೋಗ್ತಾ ಇದೀಯಾ? ಈ ಹೆತ್ತ ತಾಯಿ ಆಶೀರ್ವಾದ ಬೇಕು ಅನ್ನೋ ವಿಜ್ಞಾನ ಬೇಡವೇನೋ? ಬರೀ ನಮ್ಗೇನು, ನಮ್ಮ ಹೆಂಡ್ರಿಗೂ ಸೇರಿಸಿ ಆಶೀರ್ವಾದ ಮಾಡ್ಬೇಕು ನೀವು. ಕಲಿಯೋರಿನ ಹೆಂಡ್ತಿನ ನಾಚಿ ಆಗುತ್ತೆ ಹೋಗ್ತದೆ. ಪಲ್ಲು, ನೀನೇ ಕಲಿಯೇ. ಅಕ್ಕೆ ಬೇಗ ಬನ್ನಿ. ಹಬ್ಬಿ, ನಾನ್ ರೆಡಿ, ನೀವು ರೆಡಿನಾ? ಅರೇ, ಊರಿಗೆ ಮುಂಚೆ ಎದ್ಬಿಟ್ಟು ಕಾಯ್ತಾ ಇದ್ದೀನಿ ಕಣ್ರಿ. ಅದು ನಮ್ಮಮ್ಮನಿಗೇನೋ ನಾವು ನಮಸ್ಕಾರ ಮಾಡ್ಬೇಕಂತ ಅವ್ರು ಆಶೀರ್ವಾದ ಮಾಡ್ತಾರೆ, ನಮಸ್ಕಾರ ಮಾಡ್ಕೊಳ್ಳಿ. ಅತ್ತೆ ನಿಮ್ಗೆ ಸಪ್ರೇಟ್ ಆಗಿ ಆಶೀರ್ವಾದ ಮಾಡ್ಬೇಕು, ನನಗೆ ಸಪ್ರೇಟ್ ಆಗಿ ಆಶೀರ್ವಾದ ಮಾಡ್ಬೇಕು. ಒಂದಲ್ಲ ಒಂದು ಕಿರಿಕ್ ಇದ್ದಿದ್ದೆ ಕಣ ಇವರು. ರಂಗಮ್ಮ, ಮೊದಲು ನನಗೆ ಮಾಡಿ, ನಾನು ಅಲ್ಲಿಗೋ ಬರ್ತಾ ಇದ್ದೀನಿ, ಮನೆ ಕಡೆ ಜೋಪಾನ. ಒಳ್ಳೇದಾಗ್ಲಪ್ಪ. ಅತ್ತೆ, ಬ್ಲೆಸ್ ಮೀ. ಹನಿಮೂನ್ಗೆ ಅಂತ ಹೋಗ್ತಾ ಇದೀಯಾ? ಅಲ್ಲೇ 1 ವರ್ಷ ಇದ್ದು ಮಗು ಜೊತೆಲೇ ಬನ್ನಿ. ಪಾಂಡುರಂಗ ಅವರೇ, ಬನ್ನಿ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಅದು ಎಲ್ರಿಗೂ ನಮಸ್ಕಾರ. ಅದು ನೋಡಿ, ಈ TV 10 ಅನ್ನೋದೇನಿದೆಯಲ್ಲ, ಅದು ಹಲವಾರು ಜನರ ಬದುಕಲ್ಲಿ ಸುಖ, ಸಂತೋಷ, ಸಮೃದ್ಧಿ ಮತ್ತು ನೆಮ್ಮದಿಯನ್ನು ತಂದು ಕೊಟ್ಟಿದೆ. ಹಾಗೆ ಇವತ್ತು ನನ್ನ ಬಾಳಲ್ಲಿ ಕೂಡ ಅದು ಏನನ್ನು ತಂದು ಕೊಡಬೇಕು ಅಂತ ಅದು ಅವನಿಸ್ತಾ ಇದೆ. ನಾನೀಗ ಸದ್ಯಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಅಲ್ಲಿಯ ಬೆಚ್ಚಗಿನ ಅನುಭವಗಳನ್ನೆಲ್ಲ ನಾನು ಮುಂದಿನ ಚಳಿಗಾಲಕ್ಕೆ ತಮ್ಮ ಮುಂದೆ ಹಂಚ್ಕೋತೀನಿ. ಅಲ್ಲಿವರೆಗೂ ಕಾಯ್ತಿರಲ್ಲ, ನೋಡ್ತಾ ಇರಿ TV 10. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಆ ಅಮ್ಮನ ನಾನು ಎಷ್ಟು ವರ್ಷದಿಂದ ನೋಡ್ತಿಲ್ಲ, ಇವೆಲ್ಲ ಬರೀ ನಾಟಕ. ರೇ ಜಾತಿ ಜಂಬಲ್ದಿನಿ ಅವರೇ, ಅಲ್ಲ ನಮ್ಮ ಜೀವನದಲ್ಲೂ ಕೂಡ ಇಂತಹ ಒಂದು ಬದಲಾವಣೆ ಆಗುತ್ತೆ ಅಂತ ನಾನು ನಿರೀಕ್ಷಣೆ ಮಾಡಿರಲಿಲ್ಲ ಕಣ್ರಿ. ಹಬ್ಬಿ,
ನೋಡ್ದಾರೆ ಅಭಿ ಮುಂದೆ ನಿಮ್ಮ ಲೈಫಲ್ಲಿ ಎಂತೆಂಥ ಚೇಂಜಸ್ ಆಗುತ್ತೆ ಅಂತ. ಅರೇ ಮುಂದಾಗೋದನ್ನೆಲ್ಲ ನೀವು ಹೇಳೋದಕ್ಕೆ ಹೋಗ್ಬೇಡಿ ಕಣ್ರಿ, ನನಗೆ ಈಗಲೇ ಸಿಕ್ಕಾಪಟ್ಟೆ ನಾಚಿಕೆ ಆಗ್ತಾ ಇದೆ. ಅಭಿ ನನಗೆ ಸಿಕ್ಕಾಪಟ್ಟೆ ಫಿಯರ್ ಆಗ್ತಾ ಇದೆ. ಅದು ನೀವು ಮೊದಲನೇ ಸಲ ಹನಿಮೂನ್ಗೆ ಬರಬೇಕು ಅಂತ ತೀರ್ಮಾನ ಮಾಡಿದ್ರಿ ನೋಡಿ, ಹಾಗಾಗಿ ಹಾಗಾಗ್ತಾ ಇದೆ. ಒಂದ್ಸಲ ಅಲ್ಲಿಗೆ ಹೋಗಿ ಬಂದ್ಮೇಲೆ ಆಮೇಲೆ ಎಲ್ಲ ಸರಿ ಹೋಗ್ಬಿಡ್ತಾ ಕಣ್ರಿ. ಅಭಿ ನನಗೆ ಸಿಕ್ಕಾಪಟ್ಟೆ ಸ್ವೆಟ್ ಬರ್ತಾ ಇದೆ. ಒಂದೇ ಒಂದು ನಿಮಿಷ ಇಲ್ಲೇ ನಿಂತಿರಿ, ನಾನು ಹೋಗಿ ಟಚ್ ಅಪ್ ಮಾಡ್ಕೊಂಡು ಬಂದ್ಬಿಡ್ತೀನಿ. ನಡು ರೋಡಲ್ಲಿ ಟಚ್ ಮೇಕಪ್ ಅಲ್ಲಿ ಯಾಕೆ ಬನ್ನಿ ಹನಿಮೂನ್ಗೆ ಹೋಗ್ಬಿಟ್ಟು ಬರೋಣ, ಆಮೇಲೆ ಮಾಡ್ಕೊಳ್ಳೋದಂತೆ. ಅಭಿ ಅದು ನಾನು ಫಸ್ಟ್ ಟೈಮ್ ನಿಮ್ಮ ಜೊತೆ ಹನಿಮೂನ್ ಬರ್ತಾ ಇದ್ದೀನಲ್ವಾ, ನಾನು ನೀಟಾಗಿರ್ಬೇಕು ಬೇಡವಾ? ಎರಡೇ ನಿಮಿಷ ಇಲ್ಲೇ ನಿಂತಿರಿ, ಈಗ ಹೋಗಿ ಹಾಕಿ ಬಂದ್ಬಿಡ್ತೀನಿ. ಬೇಗ ಬನ್ನಿ, ರೆಡಿಯಾಗಿ ಬರ್ತಾರೆ. ಅಯ್ಯೋ ಶಿವನೇ, ಇಲ್ಲೋದ್ರಪ್ಪ ಇವರು. ಜಾಡ್ಜಿ ಅಂಬಲ್ತೀನಿ ಇವ್ರೆ, ಬೇಗ ಬಂದ್ರೆ ಬಸ್ ಮಿಸ್ ಆಗ್ಬಿಟ್ರೆ ಸಿಕ್ಕಾಪಟ್ಟೆ ಕಷ್ಟ ಆಗ್ಬಿಡುತ್ತೆ. ಅಭಿ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ? ಹೇಗಾರ ಕಾಣಿಸ್ಲಿ, ಮೊದಲು ಹನಿಮೂನ್ಗೆ ಹೋಗ್ಬಿಟ್ಟು ಬರೋಣ ನಡ್ರಿ. ಅಭಿ ಯಾರೇ ನಿಮ್ಮ ಮುಖನ ಈ ತರ ಪರಿಚಿದ್ದು? ನೀವೇ. ತಮಾಷೆ ಮಾಡ್ಬೇಡಿ ನೋಡಿಪ್ಪ, ಅದನ್ನ ಮೊದಲು ಅಳಿಸ್ಕೊಂಬಿಡಿ, ಇಲ್ಲಾಂದ್ರೆ ರಸ್ತೆ ಹೋಗೋ ಜನಗಳೆಲ್ಲ ನನ್ನ ಮೇಲೆ ತಪ್ಪು ತಿಳ್ಕೊಂಡ್ಬಿಡ್ತಾರೆ. ಅಳಿಸ್ಕೊಂಬಿಡಿ. ಸೈಲೆಂಟ್ ಆಗಿ ನಾವಿಬ್ರು ವಾಪಸ್ ನಮ್ಮ ಮನೆಗೆ ಹೋದ್ರೆ ಸರಿ, ಇಲ್ಲಾಂದ್ರೆ ಇಲ್ಲೇ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತೀನಿ. ನಾನು ಹನಿಮೂನ್ಗೆ ಹೋಗಿ ಬರ್ತೀನಿ ಅಂತ ಮನೆ ಮಂದಿಗೆಲ್ಲ ಹೇಳ್ಕೊಂಡ್ ಬಂದಿದ್ದೀನಿ ಕಣ್ರಿ, ಹಂಗೆ ವಾಪಸ್ ಹೋದ್ರೆ ನಮ್ಮಮ್ಮ ನಂಗೆ ಮಕ್ಕ ಕುಗಿಯಕ್ಕಿಲ್ವಾ? ಸಾಕು ಸುಮ್ಮನೆ ರೀ, ನೀವು ಮತ್ತೆ ನಿಮ್ಮ ಮದರ್ ಸೇರ್ಕೊಂಡು TV 10 ಅವ್ರನ್ನ ಕರೆಸಿ ನನ್ಗೆ ಎಷ್ಟು ಅವಮಾನ ಮಾಡಿದಿರಾ, ನೋಡ್ತಾರೆ ಏನ್ ಮಾಡ್ತೀನಿ ಅಂತ. ಹಲೋ, ಇನ್ಸ್ಪೆಕ್ಟರ್ ಶಿಶುಪಾಲ್ ಅವರಾ? ನಾನು ಜಾಸ್ತಿ ಬಂದಿನಿ ಸ್ಪೀಕಿಂಗ್. ನಾನು 7ನೇ ಕ್ಲಾಸಲ್ಲಿ ಇದ್ದೀನಿ, ನೀವೆಲ್ಲಿದ್ದೀರಾ? ಓ ಮೈ ಗಾಡ್, ವೆರಿ ಗುಡ್. ಪಕ್ಕದ ಕ್ಲಾಸಲ್ಲಿ ಇದ್ದೀರಾ? ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಅಲ್ಲೇ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ಸರ್. ಇಲ್ಲ 7ನೇ ಕ್ಲಾಸಲ್ಲಿ ಇದ್ದೀನಿ, ಪ್ಲೀಸ್ ಬೇಗ ಬನ್ನಿ ಸರ್, ಬನ್ನಿ 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 ಬನ್ನಿ. ಇದು ಯಾರ ಮುಖಕ್ಕೆ ಕುರುಪು ಹಾಕ್ಬಿಟ್ಟಿದ್ದಾರೆ? ಮೇಡಮ್ ಹೇಳಿ ಮೇಡಮ್, ಯಾರು ಮೇಡಮ್ ಇಂತ ಕೆಲಸ ಮಾಡಿದ್ದು? ಇನ್ಯಾರು? ನನ್ನ ಅಭಿನೇ ರೋಡಲ್ಲೇ ನನಗೆ ಬಲಾತ್ಕಾರ ಮಾಡಕ್ಕೆ ಟ್ರೈ ಮಾಡಿದ್ದಾರೆ. ಏನ್ ಸಾರ್ ಇದು? ಕಟ್ಕೊಂಡಿರೋ ಹೆಂಡತಿಗೆ ರಸ್ತೆನಲ್ಲಿ ಬಲಾತ್ಕಾರ ಮಾಡಕ್ ಕೊಟ್ಟಿದ್ದೀರಲ್ಲ? ಪಾಂಡುರಂಗ, ನೀನು ಮಾನ ಮರ್ಯಾದೆ ಇದೆಯೇನೋ? ರಸ್ತೆಯಲ್ಲಿ ಈ ತರ ಕೆಲಸ ಮಾಡ್ತಾರೇನೋ? ಶಿಶುಪಾಲ ಸಾಹೇಬ್ರೆ, ನನ್ನ ಬಗ್ಗೆ ನಿಮಗೆ ಗೊತ್ತಿಲ್ವೇನ್ರಿ? ಅದು ಏನಾಗಿದೆ ಗೊತ್ತಾ, ನಾನು ಇವರು ಸೇರ್ಕೊಂಡು ಹನಿಮೂನ್ಗೆ ಹೋಗಬೇಕು ಅಂತ ನಿರ್ಧಾರ ಆಗ್ಬಿಟ್ಟಿತ್ರಪ್ಪ. ಹೇಗಾದ್ರೂ ಮಾಡಿ ಆ ಹನಿಮೂನ್ನ ಕ್ಯಾನ್ಸಲ್ ಮಾಡಬೇಕು ಅಂತ ಇವ್ರು ಈ ತರದ ಆಟ ಕಟ್ತಾ ಇದ್ದಾರೆ. ಸಾಕು ಸುಮ್ಮನೆ ರೀ, ಬರ್ತಾ ಬರ್ತಾ ಇರೋ ಡೊಮೆಸ್ಟಿಕ್ ವೈಲೆನ್ಸ್ ಜಾಸ್ತಿ ಆಗ್ತದೆ. 3 ಡೇಸ್ ಇಂದ ಊಟ ಕೊಡದೆ ಉಪವಾಸ ಕೆಡವಿದ್ದಾರೆ. ಈಗ ನೋಡಿದ್ರೆ ಈ ತರ ಟಾರ್ಚರ್. ಇನ್ಸ್ಪೆಕ್ಟ್ರೆ, ನೀವೇನಾದ್ರೂ ಇವ್ರ ಮೇಲೆ ಆಕ್ಷನ್ ತಗೊಳ್ಳಿಲ್ಲ ಅಂದ್ರೆ ನಾನು ಮಹಿಳಾ ಸಂಘಕ್ಕೆ ಹೋಗ್ತೀನಿ, ಮಹಿಳಾ ಮೋರ್ಚಾಗೆ ಫೋನ್ ಮಾಡ್ತೀನಿ, ನಿಮ್ಮನ್ನೆಲ್ಲ ಬೆಣ್ಣೆತ್ತಿಸ್ತೀನಿ. ಅಯ್ಯೋ, ಹಾಗೆಲ್ಲ ಮಾಡಬೇಡಿ. ಒಂದ್ ನಿಮಿಷ ತಾಳಿ ಮೇಡಮ್, ಮುಖ ತೋರಿಸಿ ಈ ಕಡೆ. ಸ್ಮೈಲ್ ಮೇಡಮ್, ಸ್ಮೈಲ್. ಇಷ್ಟು ಸಾಕು ನಾವು ಪಾಂಡುರಂಗನ್ ಒದ್ದು ಒಳಕ್ ಹಾಕಕ್ಕೆ. ಏನು ಮುಖ ನೋಡ್ತಾ ಇದೆ? ಅರೆಸ್ಟ್ ಮಾಡೋ. ಒಬ್ಬ ನನ್ನ ಮಗನ ಆಸೆ ಇವತ್ತು ನೆರವೇರಿತು. ಬಸ್ ಸ್ಟ್ಯಾಂಡ್ ಸೇರಿದ ತಕ್ಷಣ ಅಣ್ಣಯ್ಯ ಫೋನ್ ಮಾಡ್ತೀನಿ ಅಂತ ಹೇಳಿದ್ದ, ಇನ್ನೂ ಫೋನೇ ಮಾಡಿಲ್ವಲ್ಲ? ಯಾಕೆ ಯಜಮಾನ್ರೆ, ಹನಿಮೂನಿಗೆ ಹೆದ್ರು ಬಿಟ್ರಾ? ಯಾಕಾದ್ರೂ ಅವ್ರ ಜೊತೆ ಹನಿಮೂನ್ಗೆ ಹೊರಟು ಅನಿಸ್ತಾ ಇದೆ. ಯಾಕೋ ಮಗನೇ, ಏನಾಯ್ತು? ಮಾತ್ರ ಶ್ರೀರಂಗಮ್ಮ, ಏನು ಯಜಮಾನ್ರೆ, ಅಡ್ಗೆ ಮನೆಗೆ ಹೋಗಿ ಬಚ್ಚಿಟ್ಕೊಳ್ಳಿ, ಪೊಲೀಸ್ನವ್ರು ಬಂದ್ರೆ ನೀವಿಲ್ಲ ಅಂತ ಹೇಳ್ತೀನಿ. ಅಸಲ್ ಬಿಸಲ್ ಕಾ ಕಮ್ಜಾ ಚढ़ गए मनत पड़ा सुबह के अंडा खाए सुकर ಇನ್ಸ್ಪೆಕ್ಟ್ರೆ, ಏನ್ ನಮ್ಮನೆ ಕಡೆ ಬಂದ್ಬಿಟ್ಟಿದ್ದೀರಾ? ಕೆಲಸ ಕಾರ್ಯ ಏನೂ ಇಲ್ಲ ಅನ್ಸುತ್ತೆ. ತಲಾಟೆ ಮಾತಾಡಿದ್ರೆ ತಲೆ ಮೇಲೆ ಜುಟ್ಟು ಎದುರಿಸ್ಬಿಡ್ತೀನಿ. ಎಲ್ಲಿ ಅವನು? ಎಲ್ಲಿ? ಯಾರು ಇನ್ಸ್ಪೆಕ್ಟ್ರೆ? ನಿಮ್ ಮಗ ಪಾಂಡುರಂಗ ಅಮ್ಮ. ಎಂತ ಮಗನ್ ಎತ್ತಿದಿರಮ್ಮ. ಕಟ್ಕೊಂಡ್ರು ಹೆಂಡ್ತಿನ ರಸ್ತೆಲ್ಲ ಬಲಾತ್ಕಾರ ಮಾಡಕ್ ಹೋಗಿದಾನಲ್ಲ, ಅದು ಅಲ್ಲದೆ ಜಾಜಿ ಅವ್ರಿಗೆ 3 ದಿವಸ ಉಪವಾಸ ಕರೆದಿದ್ದೀರಲ್ಲ. ಇನ್ಸ್ಪೆಕ್ಟ್ರೆ, ನನ್ನ ಸೊಸೆ ಎಂಥವಳು ಅಂತ ಗೊತ್ತಿದ್ದು ಈ ಮಾತು ಹೇಳ್ತಾ ಇದ್ದೀರಲ್ಲ. ಅವಳು ಸುಳ್ಳು ಹೇಳಿದ್ದಾಳೆ, ಅದನ್ನ ನಂಬ್ಕೊಂಡು ನೀವು ಬಂದಿದ್ದೀರಲ್ಲ. ಏನ್ ಹೇಳಿ ನಿಮಗೆ? ನಾನು ಬರ್ತಾರ ಕೋಪಕ್ಕೆ ನಿಮ್ನೆಲ್ಲ ತಗೊಂಡು ಒಳಕ್ ಹಾಕ್ಬಿಡ್ತೀನಿ. ಸಾರ್, ಮನೆ ಎಲ್ಲ ತಡ್ಕಾಡ್ಬಿಟ್ಟೆ. ಸಿಕ್ಕಿದ ಹಿಡಿದ್ರು, ಆ ಎಡಗೈ ಬಲಗೈ ಮಾತ್ರ ಸಿಗ್ಲಿಲ್ಲ. ಬಂದಂಗ ಆಯ್ತಲ್ಲ. ಎಲ್ಲೋದ ಇನ್ನು? ಪಾತಾಳದಲ್ಲೇ ಅಡಗಿರ್ಲಿ, ಹುಡುಕಿ ಎಳ್ಕೊಂಡು ಒಳಕ್ ಹಾಕ್ಬಿಡ್ತೀನಿ. ನಡಿಯೋ. ನನ್ನ ಮಗ ಇಂಥ ಕೆಲಸ ಮಾಡಿದ್ದಾನೆ ಅಂದ್ರೆ ನನಗೆ ನಂಬೋಕೆ ಆಗ್ತಿಲ್ಲ. ಅತ್ತವ್ರೆ, ನಿಮ್ ಮಗ ಅಂತದ್ ಏನ್ ಮಾಡಿದ್ರು ಅಂತ? ಎಂತ ಮನೆಗೆ ಮನೆಯಲ್ಲಿ ನಾಕ್ ಬಂದ್ಬಿಟ್ರಿ. ಅಯ್ಯಯ್ಯೋ ಅಯ್ಯಯ್ಯೋ, ರಸ್ತೆ ತಲೆತ್ಕೊಂಡು ಹ್ಯಾಂಗ್ ತಿರ್ಗಾಡಿ. ಅಲ್ಲಂದ್ರೆ ನಾಲ್ಗೆ ಉದ್ದಾಗ್ತಾ ಇದೆ. ತೆಪ್ಪಗಿಡ್ಲೆ ಸಲಿ, ಇಲ್ಲ ಅಂದ್ರೆ ಒಂದು ಬಿಚ್ಚಿ ಒಂದು ಪಂಚು. ಅಡ್ಗೆ ಮನೇಲಿ ಬಚ್ಚಿಟ್ಕೊಂಡಿದೆ ಯಜಮಾನ್ರು, ಕಾಣಿಸ್ತಿಲ್ಲ. ಬಾಗ್ಲಿಂದ ಓಡ್ ಹೋಗ್ಬಿಟ್ಟಿದ್ದಾರೆ. ಈ ಲಗೇಜು ಸಿಕ್ಕಾಪಟ್ಟೆ ಹೆವಿ ವೇಟ್. ಸೀಮೆಗಿನ ಸೊಸೆ ನಮ್ಮ ನೀನು. ಮುಖ ಎಲ್ಲ ಚೆನ್ನಾಗೇ ಇದೆ,
ನನ್ನ ಮಗ ನಿನ್ನ ಮುಖನ ಪಲಚ್ಬಿಟ್ಟ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದೆಯಲ್ಲ, ನಾಚಿಕಾಗಲ್ಲ ನಿನ್ ಜನ್ಮಕ್ಕೆ. ಮತ್ತಿನ್ನೇನು ಪರಿಚಯದ ಮುಖ ಬಿಟ್ಕೊಂಡು ಹಾಗೆ ಬರಕ್ಕಾಗತ್ತಾ? ಆ ಪರಿಚಯದ ಮುಖನ ಟಿವಿ ಟೆನ್ನರ್ ಶೂಟ್ ಮಾಡಿದ್ದು ಆಯ್ತು, ನಾನು ಇಂಟರ್ವ್ಯೂ ಕೊಟ್ಟಿದ್ದು ಆಯ್ತು, ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದು ಆಯ್ತು. ನೋಡ್ತಾರೆ ಹಾವಿನ ಹೇಗೆ ಬೆಂಡೆತ್ತಾರೆ ಅಂತ. ಜಾಜತ್ಗೆ ಬಾವ ಮನೆಗೆ ಬಂದಿದ್ರಂತೆ, ಆದ್ರೆ ಎಸ್ಕೇಪ್ ಆಗ್ಬಿಟ್ಟಿದ್ದಾರೆ. ಅದಕ್ಕೂ ನೀವಿಬ್ರು ಅವ್ರ ಮೇಲೆ ಒಂದು ಕಣ್ಣಿಟ್ಟಿರೋ. ಸುಮ್ನೆ ಕಣ್ಣಿಡಕ್ಕಾಗುತ್ತಾ? ಪ್ರಯೋಗ ನಮ್ಗೆ ಗೊತ್ತಿಲ್ವಾ? ಟೇಕ್ ದಿಸ್ 400 ಕಣ್ಣಿಟ್ಟಿರಿ. ಹಲೋ, ನಾನು ಚಂಪಾ. ನೀವಾ ಆಸ್ಪತ್ರೆಯಿಂದನಾ? ಮಗು ಚೆನ್ನಾಗಿದ್ಯಾ? ಏನ್ ಮಾತಾಡ್ತಿದೀಯ ನೀನು? ಅದು ಇಲ್ಲೊಂದೆರಡು ಗಡ್ಬಗಳಿದೆ, ಅದಕ್ಕೆ ಹಾಗೆ ಮಾತಾಡ್ತಾ ಇದ್ದೀನಿ. ಡಾಕ್ಟರ್ ಏನಂದ್ರು, ನರ್ಸ್ ಏನಂದ್ರು? ನಾನು ಕಣೆ ಪಾಂಡ್ರಂಗ ಗಂಡುಗಲಿ ಮಾತಾಡ್ತಾ ಇರೋದು. ಅಯ್ಯೋ ಗೊತ್ತಾಯ್ತು, ನಾನೇ ಹಾಲು ಗಂಜಿ ಎಲ್ಲ ತಗೊಂಡ್ಬರ್ತೀನಿ. ಆಸ್ಪತ್ರೆಯಲ್ಲಿ ಕೊಡೋ ಬ್ರೆಡ್ ಎಲ್ಲ ತಿನ್ನಕ್ ಹೋಗ್ಬೇಡಿ, ನಾನೇ ತಗೊಂಡ್ಬಂದು ನಾನೇ ನಿಮಗೆ ತಿನ್ನಿಸ್ತೀನಿ. ಅಯ್ಯ ಶಿವನ್ ಇಟ್ಟೆ ಬಿಟ್ಲಲ್ಲಪ್ಪ. ನಮ್ಮ ಚಂಪ ಚಮಲಿ ವೆರಿ ವೆರಿ ಆಯಿಲ್ ಪಾಕ್ಡಿ. ಇವಳು ಮಾತಾಡುವಾಗ ಫೋನ್ ಹತ್ರ ಯಾರೋ ಇದ್ರು ಅನ್ಸುತ್ತೆ, ಹಂಗಾಗಿ ಹಿಂಗ್ ಮಾತಾಡೋಳೆ. ಅತ್ತೆ, ಏನಮ್ಮ? ಹಳ್ಳಿಯಿಂದ ನಮ್ಮ ಸಂಬಂಧಿಕರು ಹೆರಿಗೆಗೆ ಅಂತ ಬಂದು ಆಸ್ಪತ್ರೆಗೆ ಸೇರ್ಕೊಂಡಿದ್ದಾರೆ. ನಾನು ಹೋಗಿ ಚಪಾತಿನೂ ಕಾಫಿ ಕೊಟ್ಟು ಬರ್ತೀನಿ. ಆಯ್ತಮ್ಮ. ಮತ್ತೆ ಅವ್ರಿಗೆ ನಾನು ಕೇಳಿದೆ ಅಂತ ಹೇಳು. ಸರಿ ಅತ್ತೆ. ಅತ್ತೆ, ಬಾಣಂತಿಯರಿಗೆ ಚಪಾತಿ ಮತ್ತೆ ಕಾಫಿ ಕೊಡ್ತಾರಾ? ಇಲ್ಲವಲ್ಲ. ಮತ್ತೆ ಇವಳು ತಗೊಂಡು ಹೋಗಿದ್ದಾಳೆ ಅಂದ್ಮೇಲೆ ಸಮಥಿಂಗ್ ಇಸ್ ದೇರ್. ಜಾಜತ್ಗೆ ನಾವಿಬ್ರು ಅವಾಗಿಂದ ಅವಳನ್ನ ವಾಚ್ ಮಾಡ್ತಾ ಇದೀವಿ. ಅವ್ರಿಗೆ ಅವಾಗ್ಲೂ ಒಂದು ಫೋನ್ ಬಂದಿತ್ತು, ಇಲ್ಲಿ 2 ಗಡ್ಬಗಳು ನಿಂತಿವೆ, ಆಮೇಲೆ ಮಾತಾಡ್ತೀವಿ ಅಂತ ಪ್ಲೇಟ್ ಹಂಗೆ ಚೇಂಜ್ ಮಾಡ್ಬಿಟ್ಲು. ಅದು ಬಿಟ್ಲಾ, ಈಗಿಂದೀಗ್ಲೇ ಆ ಚಂಪನ ಫಾಲೋ ಮಾಡ್ಕೊಂಡು ಹೋಗಿ ಅವಳು ಎಲ್ಲಿಗೆ ಹೋಗ್ತಾಳೆ, ಯಾರಿಗೆ ತಿಂಡಿ ಕೊಡ್ತಾಳೆ ಅಂತ ಕಂಡಿಡಿರೋ. ಸುಮ್ನೆ ಬಿಡ್ತೀವ? ಜೊತೆಗೆ ಟಿವಿ ಟೆನ್ನರ್ನು ಕರ್ಕೊಂಡೋಗಿ ಸದೆ ಬಡ್ದು ಬಿಡ್ತೀವಿ. ನಡೆಯಬಿಟ್ಲ. ಏನು ಯಜಮಾನ್ರೆ, ಏನಿದ್ ನಿಮ್ಮ ಅವಸ್ಥೆ? ಏನು ಏನು ಅಂತ ಹೇಳೆ, ನಮ್ಮೆಂಡ್ರಿಗೆ ನಾನು ನಡು ರಸ್ತೆನಲ್ಲಿ ಅದು ಏನೋ ಮಾಡಿದ್ರಿ ಅಂತ ನಮ್ಮೆಂಡ್ರೆ ನನ್ನ ವಿರುದ್ಧನೇ ಪೊಲೀಸ್ ಕಂಪ್ಲೇಂಟ್ನ ಕೊಟ್ಟು ಕೂತವ್ರೆ. ಹುಡುಗಾಡು ಪೊಲೀಸರು ಬೇರೆ ನನ್ನ ಬೆನ್ನಿಂದ ಬಿದ್ದಿದ್ದಾರೆ. ಹೊಟ್ಟೆ ಸಿಕ್ಕಾಪಟ್ಟೆ ಹಸಿತಾ ಇದೆ ಕಣೆ, ಮನೆಗೆ ಬರೋ ಹಾಗಿಲ್ಲ, ಪಬ್ಲಿಕಲ್ಲಿ ತಿನ್ನೋ ಹಾಗಿಲ್ಲ. ಏನು ಮಾಡಬೇಕು ಅಂತ ಗೊತ್ತಾಗ್ತದೆ. ನಾನು ನಿಮ್ಗೋಸ್ಕರ ಚಪಾತಿ ಮತ್ತೆ ಕಾಫಿ ತಗೊಂಡ್ಬಂದಿದ್ದೀನಿ. ಈಗ ನೀವು ತಿಂತ್ರೆ ನಾನು ತಿನ್ಸ್ಲಾ? ಕೂಡ ತಿಂತೀನಿ. ಹಾಗಿದ್ರೆ ವಾಪಸ್ ತಗೊಂಡೋಗ್ತೀನಿ. ಹೆಂಗ್ ಆಟ ಆಡಿಸ್ತೀವಿ ನೋಡಿ. ತಿನ್ಸ್ ನೀನೇ ತಿನ್ಸ. ಪ್ರಿಯ ವೀಕ್ಷಕರೇ, ಮನೆ ಕೆಲಸದೋಳ ಮೇಲೆ ಮನೆ ಯಜಮಾನನ ಪ್ರೀತಿ ಇವರಿಬ್ಬರನ್ನು ಇಲ್ಲಿವರೆಗೂ ಕರ್ಕೊಂಡು ಬಂದಿದೆ. ಇವರಿಬ್ಬರ ನಡುವೆ ಪ್ರೀತಿ ಇರೋದ್ರಿಂದಲೇ ಪಾಂಡುರಂಗ ಅವರು ತನ್ನ ಹೆಂಡತಿ ಮೇಲೆ ಬಲಾತ್ಕಾರ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದು. ಗಂಡುಗಲಿ ವಂಶದಲ್ಲಿ ಇಂಥ ಬರಟ ಗಂಡಸರು ಇರ್ತಾರೆ ಅಂತ ನನಗೆ ನಂಬೋಕೆ ಆಗ್ತಾ ಇಲ್ಲ. ಇದ್ರ ಬಗ್ಗೆ ಈ ಹುಡುಗಿ ಏನ್ ಹೇಳ್ತಾಳೆ ಅಂತ ಕೇಳೋಣ. ನಿಮ್ ಹೆಸರೇನು? ಚಂಪಾ. ನೀವ್ ಯಾಕೆ ಮನೆಯಿಂದ ಕದ್ದು ಬಂದು ಇವ್ರಿಗೆ ಚಪಾತಿ ತಿನ್ನಿಸ್ತಾ ಇದ್ದೀರಾ? ಅದು ಇವ್ರ ಹೆಂಡತಿ ರಾಕ್ಷಸಿ ಇದ್ದಂಗೆ. ಪಾಪ ನಮ್ಮ ಯಜಮಾನ್ರನ್ನ ಮನೆಯಿಂದ ಹೊರಗೆ ಹಾಕ್ಬಿಟ್ಟಿದ್ದಾರೆ. ಅವ್ರು ಇವ್ರನ್ನ ಹೊರಗಡೆ ಹಾಕಿದ್ರೆ ನೀವ್ ಯಾಕೆ ಬಂದು ಚಪಾತಿ ತಿನ್ನಿಸ್ಬೇಕು? ಇದರಿಂದಾನೇ ಗೊತ್ತಾಗ್ತಿದೆ ನಿಮ್ಮಿಬ್ಬರ ನಡುವೆ ಪ್ರೀತಿ ಇದೆ ಅಂತ. ವೀಕ್ಷಕರೇ, ಜಾರ್ಜಿ ಅವರು ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ರು. ಪೊಲೀಸರು ಏನ್ ಮಾಡ್ತಾ ಇದ್ದಾರೆ, ಈ ಹುಡುಗಿ ದಿನ ಬಂದು ಪಾಂಡುರಂಗ ಅವ್ರನ್ನ ಭೇಟಿ ಆಗ್ತಾ ಇದ್ದಾರೆ. ಆದ್ರೆ ಪಾಂಡುರಂಗ ಅವರು ಪೊಲೀಸರಿಗೆ ಸಿಗ್ತಾ ಇಲ್ಲ ಅಂದ್ರೆ ಏನ್ ಅರ್ಥ? ಸತ್ಯ ಏನು ಅಂತ ಇವತ್ತೆಲ್ಲ ನಾಳೆ ಗೊತ್ತಾಗುತ್ತೆ ಬಿಡ್ರಿ. ಕಣ್ಣಾಗ್ಲಿ ಕ್ಯಾಮ್ರಾ ಆಗ್ಲಿ ಯಾವತ್ತೂ ಸುಳ್ಳು ಹೇಳೋದಿಲ್ಲ. ಈ ಹುಡುಗಿ ನಿಮಗ್ ಚಪಾತಿ ತಿನ್ನಿಸ್ತಾ ಇರೋದನ್ನ ನಾವು ಶೂಟ್ ಮಾಡ್ಕೊಂಡಿದೀವಿ. ಒಂದ್ ಕಾಪಿ ಸ್ಟೇಷನ್ ಕೊಡ್ತೀವಿ. ಅಯ್ಯೋ ಮಗನೇ, ಏನಾಯ್ತು? ಒಂದ್ ಕಡೆ ಪೊಲೀಸರು, ಒಂದ್ ಕಡೆ ಟಿವಿ ಅವರು. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ರಂಗಮ್ಮ. ಅಯ್ಯೋ ಮಗನೇ, ಗಂಡುಗಲಿ ವಂಶದಲ್ಲಿ ಗಂಡು ಮಗನಾಗಿ ಹುಟ್ಟಿ ಈ ತರ ಒದ್ದಾಡ್ತಿರೋದನ್ನ ನೋಡ್ತಾ ಇದ್ರೆ ನನಗೆ ಎಷ್ಟು ದುಃಖ ಆಗ್ತಾ ಇದೆ ಗೊತ್ತೇನೋ? ರಂಗಮ್ಮ, ಸ್ವಲ್ಪ ದಿವಸದ ಮಟ್ಟಿಗೆ ನಾನು ಹೈದರಾಬಾದ್ಗೆ ತಲೆ ತಪ್ಪಿಸ್ಕೊಂಡು ಹೋಗ್ಬಿಡ್ಲಾ? ಬೇಡ ಮಗನೇ, ನೀನ್ ಇಲ್ಲೇ ಇರು. ನನ್ನ ಹೊಟ್ಟೆಲ್ ಬಚ್ಚಿಟ್ಕೊಂಡು ನಿನ್ನ ಕಾಪಾಡ್ತೀನಿ. ರಂಗಮ್ಮ ರಂಗಮ್ಮ ರಂಗಮ್ಮ, ನೀನು ತಾಯಿ ಅಲ್ಲ ರಂಗಮ್ಮ, ಮತ್ತೆ ದೇವತೆ ಕಣಮ್ಮ. ಮಗನೇ, ನೀನು ನನ್ನ ಲೂಮಲ್ಲಿರು. ಅದು ಯಾವ ನನ್ನ ಮಗ ಬಂದನೋ ನಾನು ನೋಡೇ ಬಿಡ್ತೀನಿ. ರಂಗಮ್ಮ, ನೀನು ಸ್ವಲ್ಪ ಹುಷಾರು. ರಂಗಮ್ಮ ಅವರೇ, ಪಾಂಡುರಂಗ ಅವ್ರು ಬಂದಿದ್ದಾರಾ? ನನ್ನನ್ನು ಯಾರು ಅಂತ ತಿಳ್ಕೊಂಡಿದ್ದೀಯಾ? ಗಂಡುಗಲಿ ವಂಶದ ಹಿರಿ ತಲೆ ಲಂಗಮ್ಮ. ನಾನು ಖಡ್ಗ ಹಿಡಿದು ನಿಂತಲೇ ಶತ್ರುಗಳ ಲುಂಡ ಮುಂಡಗಳನ್ನ ಚೆಂಡಾಡಿ ಬಿಡ್ತೀನಿ ಅಂತ ವೀರ ವನಿತೆ ಹತ್ರ ಬಂದು ಅವನಿದನ ಇವನಿದನ ಅವಳಲ್ಲಿ ಇವಳಲ್ಲಿ ಅಂತ ಕೇಳ್ತಿದ್ದೀಯಲ್ಲ, ನನ್ನನ್ನೇನು ದ್ವಾಲಪಾಲಕಿ ಅಂತ ತಿಳ್ಕೊಂಡಿದ್ದೇನು? ರೊಚ್ಚಿ ಎದ್ಬಿಟ್ಟು ಅವ್ರ ಬನ್ನಿ ಹೋಗೋಣ. ರೊಚ್ಚಿಗೆದ್ದು ಬಿಟ್ರೆ ನಮ್ಮ ಕರ್ತವ್ಯ ನಾವು ಮರೆಯಕ್ಕಾಗುತ್ತೇನೋ? ರೇ ರಂಗಮ್ಮ ಅವ್ರೆ, ಇಂಥ ಕೋಟು ಬೆದರಿಕೆಗೆಲ್ಲ ಎದುರವನಲ್ಲ ನಾನು. ಅವನು ಪಾತಾಳದಲ್ಲಿ ಅಡಗಿರ್ಲಿ, ಪಾತಾಳ ಹೋಗುದು ಈ ಹತ್ಕೊಂಡೋಗಿ ಅರೆಸ್ಟ್ ಮಾಡ್ಬಿಡ್ತೀನಿ. ಸರ್, ಅವ್ರ ಹತ್ರ ಖಡ್ಗ ಇದೆ, ನನ್ನ ಹತ್ರ ಪಿಸ್ತೂಲ್ ಇದೆ, ಡೊಂಗ್ ಅನ್ಸ್ಬಿಡ್ತೀನಿ. ಜಾರ್ಜಿಗೆ ನಮ್ಮ ಅಣ್ಣಯ್ಯ ಏನು ತಪ್ಪು ಮಾಡಿಲ್ಲ, ಅವ್ರ ಮೇಲೆ ಯಾಕೆ ಸುಮ್ಮನೆ ತಪ್ಪು ಹೊರಿಸ್ತೀರಾ?
ಮಲ್ಲು ನಿಮ್ಮ ಅಣ್ಣಯ್ಯ ಟಿವಿ ಟನ್ನೋರ್ನ ಕರೆಸಿ ನನ್ಗೆ ಅವಮಾನ ಮಾಡಿದ್ರಲ್ಲ ಅದ್ ಸರಿನಾ? ಈಗ ನೋಡಿ ಅವ್ನ ಅರೆಸ್ಟ್ ಮಾಡೋದಕ್ಕೆ ಅಂತ ಪೊಲೀಸ್ನವ್ರು ಬಂದಿದ್ದಾರೆ. ಅವನಿಗೇನಾದ್ರೂ ಜೀವಾವಧಿ ಶಿಕ್ಷೆ ಆದ್ರೆ ಗಂಡನ್ನೇ ಜೈಲಿಗೆ ಕಳ್ಸಿದ್ ನಾರಿ ಅಂತ ಯಾರು ನಿಮ್ಗೆ ವೋಟ್ ಹಾಕಲ್ಲ. ಜಗತ್ಗೆ ನೀವು ಎಲೆಕ್ಷನ್ ನಿಲ್ಬೇಕು, ಎಲೆಕ್ಷನ್ ಗೆಲ್ಬೇಕು, ಕರ್ನಾಟಕದ ಮೊದಲ ಮಹಿಳಾ ಮುಖ್ಯಮಂತ್ರಿ ಆಗ್ಬೇಕು, ಅದನ್ನ ನಾವು ಕಣ್ತುಂಬ ನೋಡ್ಬೇಕು. ಆ ಆಸೆ ಹಾಗೆ ಉಳಿದ್ಬಿಡುತ್ತಲ್ಲ. ಜಾಜಿ ಅವರೇ, ಇದು ಒಂದ್ಸಲ ಪಾಂಡುರಂಗಂಗೆ ಕ್ಷಮಾದಾನ ನೀಡ್ಬಿಡಿ. ಮುಂದೆ ಇದನ್ನೇ ಅಸ್ತ್ರವಾಗಿಟ್ಕೊಂಡು ಅವನ್ನ ಬುಗುರಿ ತರ ಆಡಿಸ್ಬೋದು. ಇನ್ಸ್ಪೆಕ್ಟ್ರೆ, ಸಾರಿ ಮೇಡಮ್, ಆ ಎಡಗೈ ಬಲಗೈ ಸಿಗ್ತಾ ಇಲ್ವಲ್ಲ ಮೇಡಮ್? ಅಯ್ಯೋ ನಿಮ್ ಕೈ ಯಾರು ಸಿಗ್ತಾರೆ ಬಿಡಿ ಸರ್. ಅದನ್ನ ನಾವು ಕೇಳಿದ್ರೇನೋ. ಕೇಳಿದ್ರು ಹೇಳಿ ನಮ್ ಧರ್ಮ ಸರ್. ಇನ್ಸ್ಪೆಕ್ಟರ್, ಇದು ನನ್ನ ಪರ್ಸನಲ್ ಪ್ರಾಬ್ಲಮ್. ಇದನ್ನ ನಾನೇ ಸಾಲ್ವ್ ಮಾಡ್ಕೋತೀನಿ. ಕೇಸ್ ವಾಪಸ್ ತಗೊಂತ ಇದ್ರಾ? ಕೇಸ್ ಹಾಕಿದ್ರೆ ತಾನೇ ವಾಪಸ್ ತಗೊಳ್ಳೋದಕ್ಕೆ. ಏನ್ ಮೇಡಮ್ ಇದು ಹೀಗೆ ಹೇಳ್ತಿದ್ದೀರಾ? ಅವ್ರು ನನ್ನ ಮುಖ ಪರಿಚಿದ್ರು, ಡೊಮೆಸ್ಟಿಕ್ ವೈಲೆನ್ಸ್ ಅಂತ ಏನೇನೋ ಹೇಳಿದ್ರಿ. ಅದು ಆಕ್ಚುಲಿ ಹಬ್ಬಿನ ಹೆದರ್ಸಕ್ಕೆ ಅಂತ ಹಾಗೆ ಹೇಳಿದೆ. ಈಗ ಅವರು ಓಕೆ. ಗಂಡ ಹೆಂಡತಿ ಮಧ್ಯೆ ರಸ್ತೆಯಲ್ಲಿ ಏನು ನಡೀಲೇ ಇಲ್ವಾ? ಸರ್, ಹೀಗೀಗಾಯ್ತು ಅಂತ ನಾನೇನಾದ್ರೂ ನಿಮ್ಗೆ ರೈಟಿಂಗ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀನಾ? ಓರಲ್ ಆಗಿ ಹೇಳಿದ್ರಲ್ಲ. ನಾನು ಓರಲ್ ಆಗಿ ಹೇಳಿದ್ದಕ್ಕೆ ನಿಮ್ಮ ಹತ್ರ ಏನಾದ್ರು ಪ್ರೂಫ್ ಇದೆಯಾ? ನಾನು ಹೇಳೇ ಇಲ್ಲ ಅಂತೀನಪ್ಪ, ಆಗೇನ್ ಮಾಡ್ತೀರಾ ನೋಡಿ. ಸುಮ್ನೆ ನನ್ನ ಹಬಿನ ಅರೆಸ್ಟ್ ಮಾಡಿದ್ರೆ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟು ಸಸ್ಪೆಂಡ್ ಮಾಡಿಸ್ಬಿಡ್ತೀನಿ. ಅವತ್ತೇ ನಾನು ನಿಮ್ಗೆ ಹೇಳಿದೆ, ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ ಅಂತ. ನಮ್ಗೆ ಯಾಕೆ ಸರ್ ಬೇಕು? ಅವ್ರು ಯಾಕೆ ಅಡ್ಜಸ್ಟ್ ಮಾಡ್ಕೋತಾರೆ? ಬನ್ನಿ ನಾವು ಹೋಗೋಣ. ನಡಿಯೋ. ಎಕ್ಸ್ಕ್ಯೂಸ್ ಮೀ, ನಿಮ್ಗೆ ಸ್ಪೆಷಲ್ ಆಗಿ ಹೇಳ್ಬೇಕಾ? ಕಂಡೋರ್ ಮನೆ ಜಗಳನ ಶೂಟ್ ಮಾಡ್ಕೊಂಡು 24 ಗಂಟೆ ಟಿವಿಲಿ ಹಾಕಿ ಉಜ್ತೀರಲ್ಲ, ನಿಮಗೆ ನಾಚಿಕೆ ಆಗಲ್ವಾ? ಅದ್ರ ಬದಲು ನಿಮ್ಮ ಮನೇಲಿ ಆಗೋ ಜಗಳನ ತೋರಿಸಿ, ಆಗ ಗೊತ್ತಾಗುತ್ತೆ ಪ್ರಾಬ್ಲಮ್ ಏನಾಗುತ್ತೆ ಅಂತ. ಹೋಗ್ರಿ. ಥ್ಯಾಂಕ್ಸ್ ಕಣ್ರಿ ಜಾಜಿ ಜಂಬಲ್ದಿನಿ ಅವ್ರೆ, ಅಂತೂ ನನ್ನನ್ನು ಕಾಪಾಡ್ಬಿಟ್ರಲ್ಲ. ಹಬಿ, ಇದು ಸ್ಯಾಂಪಲ್ ಟ್ರೀಟ್ಮೆಂಟ್ ಅಷ್ಟೇ. ಮತ್ತೆ ಏನಾದ್ರೂ ಹನಿಮೂನ್ ವಿಷಯ ತೆಗೆದ್ರೋ ರೈಟಿಂಗ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟು 14 ವರ್ಷ ಒಳಗೆ ಹಾಕ್ಸ್ಬಿಡ್ತೀನಿ.